ಮಳೆಗಾಲದ ಆರಂಭದೊಂದಿಗೆ ಹೊಲಗಳು, ತೋಟಗಳು ಮತ್ತು ಮನೆಗಳ ಸುತ್ತಲೂ ಹಾವುಗಳಿರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮತ್ತು ಹೊಲಗಳಲ್ಲಿ ಕೆಲಸ ಮಾಡುವ ರೈತರು ಈ ಸಮಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಈಗ ತಂತ್ರಜ್ಞಾನ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಾರಂಭಿಸಿದೆ. ಹಾವುಗಳು ಕಂಡುಬಂದ ಪ್ರದೇಶಗಳು ಮತ್ತು ಅವು ಎಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದನ್ನು ತಿಳಿದುಕೊಳ್ಳಲು ಮೀಸಲಾದ ಮೊಬೈಲ್ ಅಪ್ಲಿಕೇಶನ್ ಜನರಿಗೆ ಸಹಾಯ ಮಾಡ್ತಾ ಇದೆ. ಪ್ರಯಾಗ್ರಾಜ್ನ ಹಾವು ತಜ್ಞರು ಇಂತಹದ್ದೊಂದು ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈಗ ಬಿಗ್ ಫಾರ್ ಮ್ಯಾಪರ್ ಎಂಬ ಅಪ್ಲಿಕೇಶನ್ ನಕ್ಷೆಗಳು ಮತ್ತು GPS ತಂತ್ರಜ್ಞಾನವನ್ನು ಬಳಸುತ್ತವೆ. ಬಳಕೆದಾರರು ಹಾವಿನ ದೃಶ್ಯಗಳು ಮತ್ತು ಸ್ಥಳಗಳನ್ನು ದಾಖಲಿಸಬಹುದು. ಇದು ನಂತರ ಪ್ರದೇಶದ ಇತರರಿಗೆ ಮಾಹಿತಿಯನ್ನು ಒದಗಿಸುತ್ತೆ. ಇದು ಹೊಲಗಳು, ಕಾಡುಗಳು ಮತ್ತು ಹಳ್ಳಿಗಳಲ್ಲಿ ವಾಸಿಸುವ ಜನರು ಮುಂಚಿತವಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತೆ. ಈ ಬಿಗ್ ಫಾರ್ ಮ್ಯಾಪರ್ ಅಪ್ಲಿಕೇಶನ್ ರೈತರು, ಅರಣ್ಯ ಪ್ರದೇಶಗಳ ವಾಸಿ ಮಾಡುವ ಜನರು, ಚಾರಣಿಗರು ಮತ್ತು ರಾತ್ರಿಯಲ್ಲಿ ಹೊರಗೆ ಹೋಗುವವರಿಗೆ ವಿಶೇಷವಾಗಿ ಉಪಯುಕ್ತ ಅಂತ ಪರಿಗಣಿಸಲಾಗಿದೆ. ಮಳೆಗಾಲದಲ್ಲಿ ಹಾವುಗಳು ತಮ್ಮ ಬಿಲೆಗಳಿಂದ ಹೊರಬಂದಾಗ ಅಪಾಯದ ಪ್ರದೇಶಗಳ ಬಗ್ಗೆ ಜನರನ್ನು ಎಚ್ಚರಿಸುವ ಮೂಲಕ ಜನ ಜಾಗರೂಕರಾಗಿರಲು ಇಂತಹ ಅಪ್ಲಿಕೇಶನ್ ಸಹಾಯ ಮಾಡುತ್ತೆ. ಆದಾಗ್ಯೂ ಅವು ಯಾವುದೇ ಅಪಾಯವನ್ನು ಖಾತರಿಪಡಿಸುವುದಿಲ್ಲ ಅಥವಾ ಊಹಿಸುವುದಿಲ್ಲ. ಬದಲಿಗೆ ಹಿಂದೆ ದಾಖಲಾದ ವರದಿಗಳು ಮತ್ತು ಸ್ಥಳಗಳ ಆಧಾರದ ಮೇಲೆ ಮಾಹಿತಿಯನ್ನು ಒದಗಿಸುತ್ತವೆ. ಜನರು ನೋಡುವ ಹಾವು ವಿಷಕಾರಿಯೇ ಅಥವಾ ಅಲ್ವಾ ಅನ್ನೋದನ್ನು ನಿರ್ಧರಿಸಲು ಕಷ್ಟಪಡ್ತಾರೆ. ಆದರೆ ಈ ಅಪ್ಲಿಕೇಶನ್ ವಿವಿಧ ಜಾತಿಯ ಹಾವುಗಳ ಫೋಟೋಗಳು ಮತ್ತು ಗುರುತಿನ ಮಾಹಿತಿಯನ್ನು ಒದಗಿಸುತ್ತೆ. ಇದು ಬಳಕೆದಾರರಿಗೆ ವಿವಿಧ ಜಾತಿಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಅನಗತ್ಯ ಭಯವನ್ನು ತಪ್ಪಿಸಲು ಅನುವು ಮಾಡಿಕೊಡುತ್ತೆ. ಆದಾಗ್ಯೂ ಪರಿಚಿತ ಹಾವನ್ನು ಸಮೀಪಿಸಬಾರದು ಅಥವಾ ಹಿಡಿಯೋಕೆ ಪ್ರಯತ್ನ ಮಾಡಬಾರದು. ಯಾರಾದರೂ ಹಾವು ಕಚ್ಚಿದ್ರೆ ಅಪ್ಲಿಕೇಶನ್ ಅನ್ನು ಮಾತ್ರ ಅವಲಂಬಿಸಬೇಡಿ. ವಿಷಪೂರಿತ ಹಾವು ಕಡಿತಕ್ಕೆ ಸಕಾಲಿಕ ಚಿಕಿತ್ಸೆ ಮತ್ತು ಹಾವಿನ ವಿಷ ವಿರೋಧಿ ಚಿಕಿತ್ಸೆಗಳು ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಗಳಾಗಿರೋದ್ರಿಂದ ಬಲಿಪಶುವನ್ನು ಸಾಧ್ಯವಾದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯುವ ಅತ್ಯಂತ ಮುಖ್ಯವಾದ ವಿಷಯವನ್ನು ಮಾಡಬೇಕು. ಅನೇಕ ಆಧುನಿಕ ಹಾವು ಕಡಿತ ಅಪ್ಲಿಕೇಶನ್ಗಳು ಪ್ರಥಮ ಚಿಕಿತ್ಸಾ ಮಾಹಿತಿಯನ್ನು ಸಹ ಒದಗಿಸುತ್ತೆ, ಆದರೆ ಅವು ವೈದ್ಯಕೀಯ ಆರೈಕೆಗೆ ಪರ್ಯಾಯ ಅಲ್ಲ. ಮಳೆಗಾಲದಲ್ಲಿ ಮನೆಯ ಸುತ್ತಲೂ ಪೊದೆಗಳನ್ನು ತೆರವುಗೊಳಿಸಲು, ರಾತ್ರಿಯಲ್ಲಿ ಬ್ಯಾಟರಿಯನ್ನು ಬಳಸಲು, ಹೊಲಗಳಲ್ಲಿ ಕೆಲಸ ಮಾಡುವಾಗ ಎತ್ತರದ ಹಿಮ್ಮಡಿಯ ಬೂಟುಗಳನ್ನು ಧರಿಸಲು ಮತ್ತು ಏನನ್ನು ನಿರ್ವಹಿಸುವ ಮೊದಲು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಲು ತಜ್ಞರು ಶಿಫಾರಸು ಮಾಡ್ತಾರೆ. ತಂತ್ರಜ್ಞಾನವು ಜಾಗೃತಿಯನ್ನು ಹಂಚಬಹುದು, ಆದರೆ ಜಾಗರೂಕತೆ ಮತ್ತು ಸಮಯೋಚಿತ ವೈದ್ಯಕೀಯ ಆರೈಕೆ ಅತ್ಯುತ್ತಮ ರಕ್ಷಣೆ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.